ಬರ್ತಾರೆ, ಸಾಹುಕಾರರು ಬರ್ತಾರೆ, ಸೆಕ್ಯೂರಿಟಿ ಅವರೆಲ್ಲ ಬರ್ತಾರೆ, ಎಲ್ಲ ಫೈನ್ ಮಾಡ್ತಾರೆ. ಈ ರೀತಿ ನೋಡ್ಬೇಡಿ. ಇವತ್ತು ಕೋಟಿಗಟ್ಟಲೆ ಆಸ್ತಿ ಇರೋರು ₹1 ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂತಂದ್ರೆ ನೂರಾರು ಜನಕ್ಕೆ ಹಸ್ತೋರಿಗೆ ಅನ್ನ ಹಾಕ್ತಾ ಇದಾರೆ ಇವರು. ಅದಕ್ಕೆ ಮೋದಿ ಇದಾನಲ್ಲ, ಈಡು ಹೇಳ್ಕೊಂಡು ಐಶ್ವರ್ಯ ಕೂಡ ಯಾರು ಬೀಳಿದಲ್ಲ, ಮೋದಿ ಕೇರ್ಲೆಸ್. ಈಸ್ ಒನ್ ಆಫ್ ದಿ ಗಾಡ್. ನರೇಂದ್ರ ಮೋದಿ ಅಂದ್ರಲ್ಲ, ದಿ ಗಾಡ್, ರಿಯಲಿ ಗಾಡ್. ಇನ್ ಮೈ ಪರ್ಸನಲಿ, ಇದುವರೆಗೂ ಯಾರಿಗಾದ್ರು ಪ್ರಧಾನಿ ಆದವರು ಕೆಟ್ಟ ಮಾತಾಡಿದ್ದೀರಾ? ಇಲ್ಲ, ಇವರೊಂದು ಮಾತು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಪ್ರತಿದಿನ ಒಂದೊಂದು ವಿಶೇಷವಾಗಿ ಅಂದ್ರೆ ಎಲ್ಲೆಲ್ಲಿ ಉಚಿತವಾಗಿ ಊಟ ಕೊಡ್ತಾರೆ, ಸೊ ಅದನ್ನ ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿದ್ವಿ. ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಜಯನಗರ. ಅದು ಜಯನಗರ 4th ಬ್ಲಾಕ್ ಏನಿದೆ, 4th ಬ್ಲಾಕ್ ಬಸ್ ಸ್ಟಾಪ್ ಇದೆ, ಮತ್ತೆ ಅದ್ರ ಜೊತೆಗೆ ಜೈನ್ ಟೆಂಪಲ್ ಇದೆ. ಅದ್ರ ಆಪೋಸಿಟ್ ಎಕ್ಸಾಕ್ಟ್ ನೀವು ವೀರ ವನಿತೆ ವನಕ್ಕೆ ಹೋಗುವ ಕನ್ನಡ ಸೇನಾ ಸಮಿತಿಯಿಂದ ಸೊ ಎಷ್ಟೋ ಜನರ ಬಡವನ ಹಸುವನ್ನ ನೀಗಿಸ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಗೆ ಏನೇ ಕೊಟ್ಟರು ತೃಪ್ತಿ ಆಗಲ್ಲ, ಮನುಷ್ಯನಿಗೆ ಎಷ್ಟೇ ದುಡ್ಡಿದ್ರು ತೃಪ್ತಿ ಆಗಲ್ಲ. ಆದ್ರೆ ಹಸಿದಾಗ ಊಟ ಕೊಟ್ಟಾಗ ಅಷ್ಟೇ ಅವನಿಗೆ ತೃಪ್ತಿ ಆಗೋದು. ಯಾಕೆಂದ್ರೆ ಮನುಷ್ಯನಿಗೆ ಬೇರೆ ಏನೇ ಕೊಟ್ಟರು ತೃಪ್ತಿ ಸಿಗದೇ ಇದ್ರು ಇದ್ರಲ್ಲಿ ಮಾತ್ರ ತೃಪ್ತಿ ಸಿಗುತ್ತೆ. ಸೊ ಅಂದ್ರೆ ಹಸಿದವನಿಗೆ ಗೊತ್ತು ಹಸಿವಿನ ಬೆಲೆ. ಸೊ ಅಂತವರಿಗೆ ಹಸಿದವಂತವರಿಗೆ ಅನ್ನವನ್ನ ಕೊಡೋದ್ರ ಮುಖಾಂತರ ಎಷ್ಟೋ ಜನ ಹಸಿವನ್ನ ನೀಗಿಸ್ತಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಜಯನಗರ 4th ಬ್ಲಾಕ್ ಅಲ್ಲಿ ಇದೀವಿ, ಬನ್ನಿ ಮಾತಾಡ್ಸೋಣ. ಇಲ್ಲಿ ಬಂದಂತಹ ಜನಗಳು ಏನ್ ಹೇಳ್ತಾರೆ, ಊಟ ಹೇಗಿದೆ, ಮತ್ತೆ ಏನೆಲ್ಲ ಊಟ ಕೊಡ್ತಾರೆ, ಸೊ ಡೈಲಿ ಕೊಡ್ತಾರ ಅಥವಾ ಯಾವ ರೀತಿ ಕೊಡ್ತಾರೆ, ಪ್ರತಿಯೊಂದು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಮೋದಿ ಇದಾನಲ್ಲ, ಈಡು ಹೇಳ್ಕೊಂಡು ಐಶ್ವರ್ಯ ಕೂಡ ಯಾರು ಬೀಳಿದಲ್ಲ, ಮೋದಿ ಕೇರ್ಲೆಸ್. ಈಸ್ ಒನ್ ಆಫ್ ದಿ ಗಾಡ್. ನರೇಂದ್ರ ಮೋದಿ ಅಂದ್ರಲ್ಲ, ದಿ ಗಾಡ್, ರಿಯಲಿ ಗಾಡ್. ಇನ್ ಮೈ ಪರ್ಸನಲಿ. ಊಟ ಚೆನ್ನಾಗೈತೆ, 100 ಜನ ಊಟ ಮಾಡ್ತಾರಯ್ಯ, ಒಳ್ಳೇದ್ ಮಾಡ್ತಾರಯ್ಯ ಅಯ್ಯಾರ ಜನಕ್ಕ. ನಾವ್ ಇವಾಗ ಒಂದ್ 6 ತಿಂಗಳಿದ್ದ ಬರ್ತೀನಿ ಸರ್ ಇಲ್ಲಿಗೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು 6 ತಿಂಗಳಲ್ಲಿ ಕೊಡ್ತಾ ಇರೋ ಊಟ ಅಂತ? ಗೊತ್ತಾಯ್ತು ಸರ್. ಯಾರು ಹೇಳಿದ್ರು? ನೋಡಿ, ಇವತ್ತು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಮಕ್ಕಳೇ ಊಟ ಹಾಕಲ್ಲ ಸರ್. ಸಾವಿರಾರು ಜನಕ್ಕೆ ದಿನ ಒಂದ್ ದಿವಸ ತಪ್ಪಂಗ್ ಊಟ ಹಾಕ್ತಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಕ್ತಾರ ನೋಡ್ತಾರ, ಹೆಂಗೈತೆ. ನಾವಪ್ಪ ನಮ್ ತಂದೆ ದೇವ್ರಲ್ಲ, ದೇವ್ರೆ ಊಟ ಕೊಡತ್ತ, ದೇವ್ರೆ. ಅವರು ಬೇಸ್ ಸಪ್ಲ ಮಾಡ್ತಾರ ಸರ್, ಊಟ ಕೊಡಾರ ಸತೆ ಜನಕ್ಕೆ ಎಲ್ಲಾರ್ಗೆ. ಬೇಸ್ ನಿಧಾನದಲ್ಲಾಗಿ ಊಟ ಮಾಡ್ರಿ ಅಂತ ಹೇಳ್ತಾರ ಸರ್. ಏನಾನು ಮಾಡ್ರಿ ಅವ್ರಿಗೆ, ಜನಕ್ಕೆಲ್ಲ ಸಹಾಯ ಮಾಡ್ತಾರೆ. ಅವ್ರೆಲ್ಲ ಕೊಡ್ತಾರೆ, ಸಾಂಬಾರು, ಅನ್ನ, ಚಿತ್ರಾನ್ನ ಎಲ್ಲ ದಿನ ಒಂದ್ ಹಾಕೊಂಡ್ ಕೊಡ್ತಾರಯ್ಯ. ಚೆನ್ನಾಗಿರ್ತದ ಸರ್. ನಾವ್ ಮಾಡೋದೊಂದು, ಇವ್ರು ಮಾಡೋದೊಂದಯ್ಯ. ಸುಮ್ಮನೆ ಅನ್ಬಾರ್ದು. ಇದೇ ಟೇಸ್ಟ್ ಬೇಸ್. ಹೂನಯ್ಯ, ಹೂನಯ್ಯ. ಇಲ್ಲಯ್ಯ, ನಮ್ದು ಇರಕಲ್ಲಯ್ಯ. ನನ್ನ ಹೆಸರು ಮಾಲತಿ ಅಂತ ಅಂದ್ಬಿಟ್ಟು ಇದೇ ಫಸ್ಟ್ ನಾವು ಬಂದಿದ್ದು ಇಲ್ಲಿಗೆ. ತುಂಬಾ ಚೆನ್ನಾಗಿದೆ ಊಟ ಎಲ್ಲ. ಬರ್ತಾ ಇದ್ವಿ, ನೋಡಿದ್ವಿ. ಅನ್ನ, ಸಾಂಬಾರು, ಇದು ಪಲ್ಯ, ಇದು ಪುಳಿಯೋಗರೆ. ಎಷ್ಟು ಹೆಲ್ಪ್ ಆಗುತ್ತೆ? ಈಗ ನೀವು ಹೊರಗಡೆ ಹೋಗ್ತಾ ಈ ಟೈಮಲ್ಲಿ ಹೊರಗಡೆ ಹೋಟೆಲ್ ಊಟ ಮಾಡ್ಬೇಕಿತ್ತು, ಉಚಿತವಾಗಿ ಊಟ ಸಿಕ್ತು, ಎಷ್ಟು ಹೆಲ್ಪ್ ಆಗುತ್ತೆ? ತುಂಬಾ ಹೆಲ್ಪ್ ಆಯ್ತು. ಎಲ್ಲಿ ಯಾವ ಏರಿಯಾ ನಿಮ್ದು? ನಮ್ದಿರೋದು ನಾಗಸಂದ್ರ ಸರ್ಕಲ್. ಕೆಲ್ಸಕ್ಕೆ ಅಡಿಗೆ ಕೆಲ್ಸಕ್ಕೆ ಬಂದಿದ್ದೆ, ಅಂದ್ರೆ ಹೋಗ್ತಾ ಇದ್ದೆ, खाना अच्छा है। सामने बैठता, मैं अगरबत्ती का बिजनेस करता हूँ। ಡೈಲಿ ಆತ? डेली है, ಡೈಲಿ ಇದ್ರಿ ಕತೆ? ಸುಮಾರು ಸಲ ನಾನು ಇದ್ದಾಗ ಒಳ್ಳೆ ಊಟ ಸಿಗುತ್ತೆ ಅಂತ ಬರ್ತಾರೆ. ನಮ್ಮಂತರ ಅನುಕೂಲ ಆಗಿದೆ. ಸಪೋರ್ಟ್ ಆಗುತ್ತೆ ಸರ್ ನಿಮ್ಗೆ? ಈಗ ಮಧ್ಯಾಹ್ನ ಟೈಮಲ್ಲಿ ಹೊರಗಡೆ ಒಟ್ಟು ಹೋಗ್ಬೇಕಾಯ್ತು, ಅದು 60 ರೂಪೀಸ್ ಬೇಕು, 60 ರೂಪಾಯಿ ಆಗುತ್ತೆ ಬೇರೆ ಹೊರಗಡೆ. ಅದು ಉಳಿಯಿತು, ಅನುಕೂಲ ಒಳ್ಳೇದು. ಯಾರು ಏನಾದ್ರು ಮಾಡ್ತಾ ಇದಾರೆ, ಅದು ಮಾಡಿದ್ರೆ ಒಳ್ಳೇದಾಕು, ಎಲ್ಲ ಉಳಿದ್ರೆ ಒಳ್ಳೇದಾಗು. ಚೆನ್ನಾಗಿದೆ. ಇವತ್ತಿನ ಕಾಲದಲ್ಲಿ ಅಪ್ಪ ಅಮ್ಮನಿಗೆ ಊಟ ಹಾಕಲ್ಲ, ಸಿಗಲ್ಲ. ಡೈಲಿ ಇರುತ್ತೆ. ಎಷ್ಟೋ ಜನ ನಮ್ಮ ಹತ್ರ ಬಂದು ಊಟ ಮಾಡ್ತಾರೆ. ಇದು ನಮ್ಗೆ ಸಿಗೋದು ಭಾಗ್ಯ. ಸೂಪರ್ ಆಗಿದೆ ಸರ್. ನಾನು ತುಂಬಾ ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ. ಅನ್ನದಾನ ಶ್ರೇಷ್ಠ ದಾನ ಅಂತಾರೆ. ಸಾವಿರಾರು ಜನ ಬಡವರು, ಕೆಲಸ ಮಾಡೋರು ತುಂಬಾ ಸ್ವಯಂ ಪ್ರೇರಿತವಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ. ಡೈಲಿ 2-3 ಐಟಮ್ ಇರುತ್ತೆ. ಅನ್ನ ಸಾಂಬಾರು, ಸ್ವೀಟ್ ಇರುತ್ತೆ ಒಂದೊಂದು ಕೆಲವು ದಿನ. ಸ್ವೀಟು, ಅನ್ನ ಸಾಂಬಾರು, ರೈಸ್ ಬಾತು, ಮಜ್ಜಿಗೆ,
ಎಲ್ಲ ಇರುತ್ತೆ ಫುಲ್ ಅನ್ಲಿಮಿಟೆಡ್ ಅನ್ಲಿಮಿಟೆಡ್. ಎಲ್ರಿಗೂ ಒಬ್ಬಿಡಿಯಂಟ್ ಆಗಿದ್ದಾರೆ. ಕೋಪ ಅನ್ನೋದಿಲ್ಲ. ಪೂರ್ ಪೀಪಲ್ ಯಾರು ಬರ್ಲಿ, ಏಜ್ ಪೀಪಲ್ ಇಮಿಡಿಯೇಟ್ ಕೊಡ್ತಾರೆ. ಸೀನಿಯರ್ ಸಿಟಿಸನ್ಗೆ ಇಮಿಡಿಯೇಟ್ ಕೊಡ್ತಾರೆ, ಯಾವ ತೊಂದರೆ ಇಲ್ಲ. ವೆರಿ ಸಫಿಷಿಯಂಟ್, ಆಲ್ವೇಸ್ ಗುಡ್ ಫೆಲೋಸ್. ಬೇರೆ ಯಾಕಿದ್ರೆ ಒಂದು ಈ ಬೆಂಗಳೂರಿನ ಸಿಗ್ಗ ಒಂದು ಊಟ ಅಂದ್ರೆ 60 ರೂಪಾಯಿ. ಹೌ ಟು ಮೈಂಟೈನ್, ನೋ ಬಡಿ ದೇರ್. ಎಲ್ಲ ಬರ್ತಾರೆ, ಸಾಹುಕಾರರು ಬರ್ತಾರೆ, ಸೆಕ್ಯೂರಿಟಿ ಅವರೆಲ್ಲ ಬರ್ತಾರೆ, ಎಲ್ಲ ಫೈನ್ ಮಾಡ್ತಾರೆ. ಈ ರೀತಿ ನೋಡ್ಬಿಡಿದೆ. ಮೋದಿ ಇದಾನಲ್ಲ, ಈಡು ಹೇಳ್ಕೊಂಡು ಐಶ್ವರ್ಯ ಕೂಡ ಯಾರು ಬೀಳಿದಲ್ಲ. ಮೋದಿ ಕೇರ್ಲೆಸ್, ಈಸ್ ಒನ್ ಆಫ್ ದಿ ಗಾಡ್. ನರೇಂದ್ರ ಮೋದಿ ಅಂದ್ರಲ್ಲ, ದಿ ಗಾಡ್, ರಿಯಲಿ ಗಾಡ್ ಇನ್ ಮೈ ಪರ್ಸನಲಿ. ಇದುವರೆಗೂ ಯಾರಿಗಾದ್ರು ಪ್ರಧಾನಿ ಆದವರು ಕೆಟ್ಟ ಮಾತಾಡಿದಾರ? ಇಲ್ಲ. ಇವರೊಂದು ಮಾತು, ಅದನ್ನ ಸಿಂಗು ಬಹಳ ಒಳ್ಳೆಯವನಾಗಿದ್ದ. ಅವ್ರೇನು ಸೋನಿಯಾ ಗಾಂಧಿ ಹೇಳಿದ್ರು ಸಿಗ್ನೇಚರ್. ಇನ್ನು ಡಿಡಿನೇ ನೋಡ್ತಾ ಇಲ್ಲ ಇವರು. ಎವರಿಥಿಂಗ್ ಸೀನ್, ಇಟ್ ಈಸ್ ಕರೆಕ್ಟ್, ಇಟ್ ಈಸ್ ಅಫ್ರೇಡ್. ಅದರ್ವೈಸ್ ಡೋಂಟ್ ಕಮ್ ಬ್ಯಾಕ್. ವೆರಿ ವೆರಿ ಗುಡ್. ನಿಮ್ಗೆ ಮೋದಿ ಅಂದ್ರೆ ಇಷ್ಟ ಹಂಗಾದ್ರೆ? ಮೋದಿ ಬಹಳ ಇಷ್ಟ. ಹೌದು, ರಿಯಲಿ 100%. ಐ ಆಮ್ ಡೀಡ್ ಟು ದೆಮ್. ಅವ್ರು ಯಾವ ಗುಣ ನಿಮ್ಗೆ ಇಷ್ಟ ಆಗುತ್ತೆ? ಅನ್ನದಾನ ಸೇವೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? 5 ವರ್ಷದಿಂದ. 5 ವರ್ಷದಿಂದ. ಯಾಕೆ ಸರ್ ಈ ಸೇವೆ ಅನ್ನದಾನ ಸೇವೆ ಮಾಡ್ಬೇಕು ಅನ್ಕೊಂಡ್ರಿ? ಇಲ್ಲ, ನಾವು ಕರೋನಾ ಟೈಮಲ್ಲಿ ಶುರು ಮಾಡಿದ್ವಿ. ಅದಕ್ಕೆ ಮೊದಲು ನಾವು ಏನೇ ತೊಂದರೆ ಆದ್ರೂ ನಮ್ಮ ಏರಿಯಾನಲ್ಲಿ ನಾವೆಲ್ಲ ಕೊಡ್ತಾ ಇದ್ವಿ. ಬುಕ್ಸ್ ಕೊಡೋದಾಗ್ಲಿ, ಊಟ ಕೊಡೋದಾಗ್ಲಿ ಎಲ್ಲ ಮಾಡ್ತಾ ಇದ್ವಿ. ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ, ನಿತ್ಯ ಅನುದಾನ ಇರ್ಲಿಲ್ಲ. ಕರೋನಾ ಟೈಮಲ್ಲಿ ನಮ್ಮ MP ಅವರು, MLA ಗಳವರು, ಈ ಕಡೆ ಸುತ್ತಮುತ್ತಿರೋ ಸಾರ್ವಜನಿಕರ ಸಪೋರ್ಟ್ನಲ್ಲಿ ನಾವೆಲ್ಲ ಒಂದಷ್ಟು ದುಡ್ಡು ಹಾಕಿ ನಿತ್ಯ ಅನುದಾನ ಮಾಡ್ತಾ ಇದ್ವಿ. ಬಾಕ್ಸ್ಗಳಲ್ಲಿ ತೊಗೊಂಡೋಗಿ ಎಲ್ಲೆಲ್ಲಿ ಬಡವರು ಇದ್ದಾರೆ ನಮ್ಗೆ ಗೊತ್ತು, ಎಲ್ಲ ತೊಗೊಂಡೋಗಿ ದಿನ 1000 ಜನ 2000 ಜನಕ್ಕೆ ಊಟ ಕೊಡ್ತಾ ಇದ್ವಿ. ಅದಾದ್ಮೇಲೆ ನಿಲ್ಸೋಣ ಅನ್ಕೊಂಡ್ವಿ. ವಾರಕ್ಕೆ 1 ದಿನ 2 ದಿನ ಕೊಡೋಣ ಅಂದ್ರೆ ಇಲ್ಲಿ ಗಿಡ ಬದಿಲಿ ನಿಂತ್ಕೊಳ್ಳೋ ಶುರು ಮಾಡಿದ್ರು. ಅದರಿಂದ ಹಾಗೆ ಮುಂದುವರ್ಸ್ಕೋಬೇಕು. ಈಗ ಅಡಿಗೆ ಹೆಂಗ್ ಪ್ರಿಪರೇಷನ್ ಮಾಡ್ತೀರಾ? ಇಲ್ಲ ನೀವು ಮಾಡ್ತೀರಾ ಹೇಗೆ? ಇಲ್ಲ, ನಾವು ಮಾಡಲ್ಲ. ನಮ್ಮ ಅದಮ್ಯ ಚೇತನ ಇದೆಯಲ್ಲ, ಅವ್ರ ಹತ್ರ ನಾವು ತರಿಸ್ಕೊಂತೀವಿ. ನೀವು ಅವ್ರ ಜೊತೆಗೆ ಟೈಪ್ ಮಾಡ್ಕೊಂಡಿದ್ದೀರಾ? ಟೈಪ್ ಮಾಡ್ಕೊಂತೀವಿ. ಡೈಲಿ ಏನೆಲ್ಲ ಕೊಡ್ತೀರಾ ಸರ್? ಒಂದೊಂದು ದಿನ ಒಂದೊಂದು ಇರುತ್ತೆ. ಒಂದು ಬಾತ್ ಇರುತ್ತೆ, ಅನ್ನ ಇರುತ್ತೆ, ಸಾರು ಇರುತ್ತೆ, ಒಂದು ಮೊಸರು ಇರುತ್ತೆ. ಕೆಲವರು ಯಾರನ್ನ ದಾನಿಗಳು ಸಿಕ್ಕಿದಾಗ ಸ್ವೀಟ್ ಕೊಡ್ತಾರೆ, ಅದು ಇರುತ್ತೆ. ಒಂದಿನ ಒಬ್ಬಟ್ಟು ಇರ್ತಾರೆ, ಒಂದ್ಸಲ ಮೈಸೂರು ಪಾಕ್ ಕೊಡ್ತಾರೆ, ಒಂದು ಜಿಲೇಬಿ ಇರುತ್ತೆ. ಎಷ್ಟು ಜನ ಬರ್ತಾರೆ ಸರ್ ಡೈಲಿಗೆ? ದಿನ ಒಂದು 200 ಜನ 250 ಜನ ಬರ್ತಾರೆ. ಒಂದ್ ದಿವಸ ತಪ್ಸಲ್ಲ, ದಿನ ನಿತ್ಯ ಅನ್ನದಾನ. ನಿತ್ಯ ಅಂದನ ಗ್ರಹಣ ಬಂದ್ರು ಇಲ್ಲಿ ಜನ ಬರೋ ತಪ್ಪಲ್ಲ. ನಾವು ಇಲ್ಲಿ ಇದ್ದೇ ಇರ್ತೀವಿ, ಅವ್ರು ಊಟ ಬರ್ತೇ ಮೇಡಮ್. ಇಲ್ಲಿ ಬಂದು ಊಟ ಮಾಡಿದ್ರಲ್ಲ, ನಿಮ್ಗೆ ಏನೆಲ್ಲ ಅಂದ್ರೆ ಆಶೀರ್ವಾದ ಮಾಡೋದು ಇಲ್ಲಿ? ಏನ್ ಎಕ್ಸ್ಪೆಕ್ಟೇಷನ್ ನಾವು ಮಾಡಲ್ಲ. ನಾವು ಏನಂದ್ರೆ ಅವ್ರು ಏನಂತಾರೆ, ಕೈ ಮುಗಿತಾರೆ, ಪಾಪ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಎಷ್ಟು ಖುಷಿ ಆಗುತ್ತೆ, ತೃಪ್ತಿ ಆಗುತ್ತೆ. ಅವರು ಬಂದಾಗ ನೀವು ಅವ್ರ ಮಕ್ಕ ನೋಡಿ, ಊಟ ಮಾಡಿದ್ಮೇಲೆ ಅವ್ರ ಮಕ್ಕ ನೋಡಿ. ಇಲ್ಲ ನೋಡಿದೆ, ಕೆಲವು ಕಣ್ಣೀರು ತುಂಬಾ ನಮ್ಮ ಮನಸ್ಸು ನೋವಾಗುತ್ತೆ. ತುಂಬಾ ಕಷ್ಟ. ಮನುಷ್ಯನಿಗೆ ಒಂದು ಬಟ್ಟೆ ನೋಡ್ಬಿಟ್ಟು ಊಟ ಮಾಡಕ್ಕಾಗಲ್ಲ. ಹೊಟ್ಟೆ ನೋಡಿ ತುಂಬಾ ಜನ ಕಷ್ಟದಲ್ಲಿದ್ದಾರೆ. ಇದೇ ತರ ಕೆಲಸ ನಿರಂತರವಾಗಿ ಮಾಡ್ತಾ ಇರಿ, ತುಂಬಾ ಒಳ್ಳೇದಾಗ್ಲಿ. ಆ ಶಕ್ತಿ ದೇವ್ರು ಜಾಸ್ತಿ ಕೊಡ್ಲಿ ಅಂತ ಹೇಳ್ತೀವಿ ಸರ್. ಭುವನೇಶ್ವರಿ. ಮತ್ತೆ ಇದು ಅನ್ನದಾನ ಬಿಟ್ಬಿಟ್ಟು ಬೇರೆ ಯಾವ್ದಾರ ಕಾರ್ಯಕ್ರಮಗಳು ಮಾಡ್ತೀರಾ ಸರ್? ಸರ್, ಇಲ್ಲಿ 24 ಗಂಟೆ ಕುಡಿಯಕ್ಕೆ ನೀರು ಇಟ್ಟಿದೀವಿ, ಫಸ್ಟ್ ಏಡ್ ಇಟ್ಟಿದೀವಿ. ಅದಲ್ಲದೆ ಫಸ್ಟ್ ಏಡ್ ಅಂದ್ರೆ ನಿಮ್ಗೆ ಡೆಟಾಯಿಲು, ಬ್ಯಾಂಡೇಜು ಎಲ್ಲ ಯಾರೋ ಬಿದ್ರು ಏನೋ ಆಯ್ತು ಅಂದ್ರೆ ಅದು ಇಟ್ಟಿದೀವಿ. ಪ್ರತಿ ವಾರ BP ಶುಗರ್ ಜನರಲ್ ಚೆಕಪ್ ಇರುತ್ತೆ. ತಿಂಗಳಿಗೆ 1 ದಿನ ಡೆಂಟಲ್ ಚೆಕಪ್ ಫ್ರೀ ಇರುತ್ತೆ. ಇಲ್ಲೇ ನಡೆಯುತ್ತೆ. ಇದೇ ಜಾಗದಲ್ಲಿ ಟೇಬಲ್ ಹಾಕ್ಬಿಟ್ಟು ಜೊತೆಗೆ ನಮ್ಮ ಜೊತೆಗೆ ಕುತ್ಕೊಂಡು ಮಾಡ್ತಾರ. ಪಕ್ಷಿಗಳಿಗೆ 100 ಕಡೆ ನಾವು ನೀರು ವ್ಯವಸ್ಥೆ ಮಾಡಿದ್ದೀವಿ. ಅದಲ್ದಿರ ಮಕ್ಕಳಿಗೆ ಬುಕ್ಸ್ ಕೊಡ್ತೀವಿ. ಹೌದು. ಆಮೇಲೆ ಯಾರನ್ನ ಇಲ್ಲಿ ಊಟಕ್ಕೆ ಬರ್ತಾ ಇರ್ತಾರೆ, ತುಂಬು ಗರ್ಭಿಣಿಯರು, ಅವ್ರಿಗೆ ಶ್ರೀಮಂತ ಮಾಡಿಲ್ಲ ಅಣ್ಣ ಅಂತ ಹೇಳಿದ್ರೆ ಅವ್ರಿಗೆ ನಾವೇ ಉಚಿತವಾಗಿ ಅವ್ರ ಮನೇಲಿ ಏನ್ ಅವ್ರ ತಂದೆ ತಾಯಿ ಮಾಡ್ತಾರೋ ಅದೇ ರೀತಿಯಾಗಿ ನಮ್ಮ ಖರ್ಚಲ್ಲೇ ಮಾಡ್ತೀವಿ. ನಮ್ಮ ಸಂಘದ ಖರ್ಚಲ್ಲಿ ನಾವೇ ನಮ್ಮ ಸ್ವಂತ ದುಡ್ಡಲ್ಲೇ ಮಾಡ್ತೀವಿ. ಅವ್ರು ಶ್ರೀಮಂತ ಮಾಡ್ತೀವಿ. ಈಗಾಗಲೇ 4-5 ಜನ ಈ ವರ್ಷದಲ್ಲೇ 3 ಜನಕ್ಕಾಗಿದೆ.
ಸರಿ ಸರ್, ಈಗ ನಿಮ್ಮ ನಿರಂತರ ಕಾರ್ಯಗಳು ಒಳ್ಳೆ ಕಡೆ ನಡೀತಾ ಇರಲಿ. ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಮಾಡ್ತೀವಿ. ಹಿರಿಯ ನಾಗರಿಕರಿಗೆ ಒಂದು ಕಾರ್ಯಕ್ರಮ ಮಾಡ್ಕೊಡ್ತೀವಿ. ಅವ್ರಿಗೆ ಕೂರಿಸಿ ಅವ್ರು ಆಡುವಂತ ಆಟ ಆಡಿಸ್ತೀವಿ. ಆಮೇಲೆ ಪ್ರತಿ ಸಂಕ್ರಾಂತಿಗೆ ರಂಗೋಲಿ ಸ್ಪರ್ಧೆ ಇರುತ್ತೆ, ಹಾಗೂ ಇದು ನಮ್ಮ ಗೋಪೂಜೆ ಇರುತ್ತೆ. ಈ ತರ ಯಾವ್ಯಾವ ಹಬ್ಬ ನಮ್ಮ ಹರಿದಿನಗಳಿರುತ್ತೋ ಅದೆಲ್ಲ ಸಂಸ್ಕೃತಿ ಎಲ್ಲ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ದಾನಿಗಳ ನಿಮ್ ಸಂಘದಿಂದ ಕೊಟ್ಟರೆ ಇವ್ರು ನಮ್ಮ ಸಂಘ ದಾನಿಗಳಿದ್ದಾಗ ವಿಶೇಷ ಅವರೇ ನಿಂತ್ಕೊಂಡು ಬಿಡುತ್ತಾರೆ. ಅವರೇ ಬಂದು ಅವರೇ ಬಡಿಸ್ಬಿಟ್ಟು ಹೋಗ್ತಾರೆ.